ದೆಹಲಿ ಅಂಗಳದಲ್ಲಿ ಕುರ್ಚಿ ಕಾಳಗದ ಕ್ಲೈಮ್ಯಾಕ್ಸ್ ನಡೀತ. ಇವತ್ತು ನಡೆದಂತಹ ಬೆಳವಣಿಗೆ ಹೈಕಮಾಂಡ್ ಜೊತೆ ಎಲ್ಲವನ್ನ ಚರ್ಚಿಸಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಹಿರಂಗವಾಗಿ ಯಾವ ವಿಚಾರ ಚರ್ಚೆ ಮಾಡಲ್ಲ. ಇದು ನವದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ರಾಜಕಾರಣದಲ್ಲಿದ್ದೀವಿ, ನಾವು ರಾಜಕಾರಣ ಮಾಡ್ತೇವೆ. ದೆಹಲಿಯಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಡಿಕೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಬೆಳಿಗ್ಗೆ ರಾಹುಲ್ ಗಾಂಧಿ ಅವರನ್ನೆಲ್ಲ ಭೇಟಿಯಾಗಿದ್ರಿ? ಖಂಡಿತ ನಾನು ಡೆಲ್ಲಿಗೆ ಬಂದಮೇಲೆ ನಾನು ಎಲ್ಲರನ್ನೂ ಭೇಟಿ ಮಾಡಲೇಬೇಕಲ್ಲ. ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದೀನಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನೂ ಭೇಟಿ ಮಾಡಿದ್ದೀನಿ, ವೇಣುಗೋಪಾಲ್ನೂ ಭೇಟಿ ಮಾಡಿದ್ದೀನಿ, ಸುರ್ಜೇವಾಲಾನೂ ಭೇಟಿ ಮಾಡಿದ್ದೀನಿ, ಜಯಚಂದ್ರನ್ನೂ ಭೇಟಿ ಮಾಡಿದ್ದೀನಿ. ಎಲ್ಲರೂ ಸಂಘರ್ಷದ ಸಂದರ್ಭ, ಹಂಗಾಗಿ ಈಗ ಭೇಟಿ ಆಗೋದು ಬಹಳ ಇದರಲ್ಲಿ ಮಹತ್ವದ. ನೀವು ಅದಕ್ಕೆ ಹೊಸ ರೂಪಗಳು ಕಟ್ತಾ ಇದ್ದೀರಿ, ಬೇರೆಯವ್ರು ಕೊಡ್ತಾ ಇದ್ದಾರೆ. ನನಗೆ ಅದೇನಿಲ್ಲ. ನಮ್ಮ ಲೀಡರ್ಸ್ ನಾವು ಬಂದಿರೋದೇ, ನಾವು ರಾಜಕಾರಣದಲ್ಲಿ ಇದ್ದೀವಿ, ನಾವು ರಾಜಕಾರಣ ಮಾಡಲೇಬೇಕು. ನಾವು ನನಗೆ ಯಾವತ್ತೂ ಯಶಸ್ಸು ಬಂದಿದೆ. ಸ್ವಲ್ಪ ಶ್ರಮ ಇರ್ತದೆ, ಫಲ ಸಿಗ್ತದೆ ಅಷ್ಟೇ. ಈಗ ನೋಡಪ್ಪ, ನಾವು ರಾಜಕಾರಣಿಗಳು ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದು ಯಾರು ಮಾಡದೇ ಇರ್ತಾರ? ಎಲ್ಲರೂ ಮಾಡೇ ಮಾಡ್ತಾರೆ. ಬಟ್ ನಾನು ಮಾಧ್ಯಮದಲ್ಲಿ ನಾನು ಯಾವ ವಿಚಾರನೂ ಚರ್ಚೆ ಮಾಡೋಕೆ ಹೋಗುದಿಲ್ಲ. ಇನ್ನು ಯಾವುದೇ ಕ್ಷಣದಲ್ಲೂ ಭೈರತಿ ಬಸವರಾಜ್ ಶರಣಾಗತಿ ಸಾಧ್ಯತೆ. ಸಿಐಡಿ ಮುಂದೆ ಭೈರತಿ ಬಸವರಾಜ್ ಶರಣಾಗತಿ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಭೈರತಿ ಜಾಮೀನು ಅರ್ಜಿ ವಜಾಗೊಂಡಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿದೆ ಸುಪ್ರೀಂ. ಶರಣಾಗತಿಯೊಂದೇ ಶಾಸಕ ಭೈರತಿ ಬಸವರಾಜ್ ಇರುವಂತಹ ದಾರಿ. ಬೆಂಗಳೂರಿನ ಸಿಐಡಿ ಕಚೇರಿ ಬಳಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ನೋಡಿ, ಯಾವಾಗ ಬೆಳಗಾವಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರ ವಿಚಾರದಲ್ಲಿ ಸಿಐಡಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆಯುವಂತ ನಿರ್ಧಾರ ಮಾಡಿದ್ರು. ಆಗಲಿಂದ ಭೈರತಿ ಬಸವರಾಜ್ ಅವರು ಎಸ್ಕೇಪ್ ಆಗಿದ್ರು, ಯಾರ ಕೈಗೂ ಕೂಡ ಸಿಕ್ಕಿರಲಿಲ್ಲ. ನಂತರ ನಿರೀಕ್ಷಣಾ ಜಾಮೀನನ್ನ ಸಲ್ಲಿಸಿದ್ರು. ಹೈಕೋರ್ಟ್ ಕೂಡ ವಜಾಗೊಳಿಸಿತ್ತು. ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ನಿರೀಕ್ಷಣಾ ಜಾಮೀನನ್ನ ವಜಾಗೊಳಿಸಿದೆ. ಹೀಗಾಗಿ ಈಗ ಭೈರತಿ ಬಸವರಾಜ್ಗೆ ಶರಣಾಗತಿ ಒಂದೇ ದಾರಿ ಇರೋದು. ಒಂದು ವೇಳೆ ಶರಣಾಗತಿ ಆಗದೆ ಹೋದ್ರೆ ಸಿಐಡಿ ಅಧಿಕಾರಿಗಳು ಅವರನ್ನ ಎಲ್ಲಿದ್ದಾರೋ ಅಲ್ಲಿ ಹುಡ್ಕೊಂಡು ಹೋಗಿ ಬಂಧಿಸಬೇಕಾಗತ್ತೆ. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ಗೆ ಈಗ ಸಂಕಷ್ಟ ಎದುರಾಗಿರೋದು. ನೋಡಿ, ಮಾಜಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಈಗ ಸಂಕಷ್ಟ. ಕಿತ್ತಗನೂರಿನ ಜಮೀನು ವಿವಾದದಲ್ಲಿ ಮರ್ಡರ್ ಆಗಿರುತ್ತೆ. ಜುಲೈ 25, 2025ರಂದು ಬಿಕ್ಲು ಶಿವನ ಕೊಲೆ ಆಗುತ್ತೆ. ಬಿಕ್ಲು ಶಿವನ ತಾಯಿಯಿಂದ ದೂರು ಕೂಡ ದಾಖಲಾಗುತ್ತೆ. ಭೈರತಿ ಬಸವರಾಜ್ ಸೇರಿದಂತೆ ಹಲವರ ವಿರುದ್ಧ ದೂರು ದಾಖಲಾಗುತ್ತೆ. ಭೈರತಿ ಬಸವರಾಜ್ ಕೈವಾಡ ಇದೆ ಅಂತ ಆರೋಪಿಸಿ ದೂರನ್ನ ದಾಖಲಿಸಿರ್ತಾರೆ. ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಇನ್ನು A1 ಆರೋಪಿ ಜಗದೀಶ್ ಜೊತೆ ಶಾಸಕರಿಗೆ ನಂಟಿದೆ ಅನ್ನುವಂತಹ ಆರೋಪ. ಪ್ರಕರಣದಲ್ಲಿ A5 ಆಗಿದ್ದಾರೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್. ಬಂಧನ ಭೀತಿಯಿಂದ ಹೈಕೋರ್ಟ್ ಮೆಟ್ಟಿಲೇರಿದ್ರು ಶಾಸಕ. ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಫೆಬ್ರವರಿ 10ರಂದು ನಿರೀಕ್ಷಣಾ ಜಾಮೀನು ವಜಾಗೊಳಿಸುತ್ತೆ ಹೈಕೋರ್ಟ್. ನಿನ್ನೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ ಕೂಡ ಭೈರತಿ ಬಸವರಾಜ್ ಅವರ ಅರ್ಜಿಯನ್ನ ವಜಾಗೊಳಿಸಿದೆ.